ಲೆಫ್ಟ್ ನೋಡಿ, ಮುಂದೆ ಲೆಫ್ಟ್ ಅಲ್ಲ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ವಿಶೇಷವಾದ ಎಪಿಸೋಡೊಂದಿಗೆ ಬಂದಿದ್ದೀನಿ. ನಾವಿವಾಗ ಒಂದು ವಿಶೇಷವಾದ ಟೆಂಪಲ್ಲಿಗೆ ಬಂದಿದ್ದೀವಿ. ಈ ಟೆಂಪಲ್ ಯಾವುದು ಅಂತ ಹೇಳಿದ್ರೆ ಕುರುಗೋಡು ದೊಡ್ಡ ಬಸವೇಶ್ವರ ದೇವಸ್ಥಾನ. ಈ ಕುರುಗೋಡು ದೊಡ್ಡ ಬಸವೇಶ್ವರ ದೇವಸ್ಥಾನ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಕುರುಗೋಡು ತಾಲೂಕು ಮತ್ತು ಕುರುಗೋಡು ಪಟ್ಟಣದಲ್ಲಿದೆ. ಇದರ ವಿಶೇಷತೆಗಳನ್ನು, ಇದರ ಎಕ್ಸ್ಪ್ಲೋರೇಷನ್ನ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ದೇವಸ್ಥಾನದ ಮುಂಭಾಗದ ನೋಡಿ ಹೇಗಿದೆ. ಈ ದೇವಸ್ಥಾನ ಬಸವೇಶ್ವರನಿಗೆ ಸಮರ್ಪಿತವಾದ ದೇವಸ್ಥಾನ. ಬಸವೇಶ್ವರ ಅಂತ ನಮಗೆಲ್ಲ ಗೊತ್ತಿದೆ, ನಂದಿ. ಸೊ ಶಿವನ ನಂದಿಗೆ ಸಮರ್ಪಿತವಾದ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಹೊರಗಡೆಯಿಂದ ಮುಖ್ಯ ದ್ವಾರ ದಾಟ್ಕೊಂಡು ನೀವು ಒಳಗಡೆ ಬಂದರೆ ಈ ಥರ ಒಳಗಡೆ ದೇವಸ್ಥಾನ ಕಾಣುತ್ತೆ. ಈ ದೇವಸ್ಥಾನ ಪೂರ್ವಕ್ಕೆ ಮುಖ ಮಾಡಿ 5 ಹಂತದ ರಾಜಗೋಪುರಗಳನ್ನು ಹೊಂದಿದೆ. ಈ ರಾಜಗೋಪುರದ ನಂತರ ಗರ್ಭಗುಡಿಯ ಕಡೆಗೆ ಮುಖ ಮಾಡಿ ನಂದಿಯನ್ನು ಕಾಣಬಹುದು ನೀವು. ದೇವಸ್ಥಾನದ ಗರ್ಭಗುಡಿ ಅರ್ಧಮಂಟಪ ಮತ್ತು ಮುಖಮಂಟಪಗಳನ್ನು ಒಳಗೊಂಡಿದೆ. ಮುಖಮಂಟಪದ ಪ್ರವೇಶ ದ್ವಾರ ಏನು ಅಂತ ಹೇಳಿದ್ರೆ 2 ಬದಿಗಳಲ್ಲಿ ಆನೆಯ ವಿಗ್ರಹಗಳಿಂದ ಕೂಡಿರ್ತಕ್ಕಂಥದ್ದು. ಗರ್ಭಗುಡಿಯ ಬಸವಣ್ಣನವರ 12 ಅಡಿ ಎತ್ತರದ ಏಕಶಿಲಾ ವಿಗ್ರಹ ಏನಿದೆ ಅದು ಇಲ್ಲಿಯ ಪ್ರಮುಖ ಆಕರ್ಷಣೆ. ಮತ್ತು ದೇವಸ್ಥಾನದ ಆವರಣದಲ್ಲಿ ನಾವು 108 ಲಿಂಗಗಳು ಮತ್ತು ಗಣೇಶ ಆಮೇಲೆ ನವಗ್ರಹಗಳ ದೇವಾಲಯಗಳನ್ನು ಇಲ್ಲಿ ಕಾಣಬಹುದು. ಈಗ ನೀವು ನೋಡ್ತಾ ಇರೋದು ದೊಡ್ಡ ಬಸವೇಶ್ವರ ಮೂರ್ತಿಯನ್ನು. ಇದು 12 ಅಡಿ ಎತ್ತರದ ಏಕಶಿಲಾ ಮೂರ್ತಿ. ಇದರ ವಿಶೇಷ ಏನು ಅಂತ ಹೇಳಿದ್ರೆ ಹಂಪಿಯ ವಿರೂಪಾಕ್ಷ ದೇವಸ್ಥಾನಕ್ಕೆ ಅಭಿಮುಖವಾಗಿ ಈ ನಂದಿ ಕೂತಿದೆ. ಯುಗಾದಿ ಪಾಡ್ಯೆಯ ದಿನ ಬೆಳಗ್ಗೆ ಸೂರ್ಯನ ಕಿರಣಗಳು ಶ್ರೀ ಪಂಪಾಪತಿ ಲಿಂಗಕ್ಕೆ ಮತ್ತು ಸಾಯಂಕಾಲ ಶ್ರೀ ದೊಡ್ಡ ಬಸವೇಶ್ವರ ಮೂರ್ತಿಗೆ ಸ್ಪರ್ಶ ಮಾಡ್ತವೆ ಅಂತ ಇಲ್ಲಿ ಪ್ರತೀತಿ ಇದೆ. ದೊಡ್ಡ ಬಸವೇಶ್ವರನ ದರ್ಶನ ಪಡ್ಕೊಂಡು ಅಲ್ಲೇ ದೇವಸ್ಥಾನದಲ್ಲಿ ಕೂತಿದ್ವಿ. ಒಂದು ಒಳ್ಳೆ ವೈಬ್ರೇಷನ್ ಇತ್ತು. ಹಾಗೆ ಸ್ವಲ್ಪ ಅಕ್ಕಪಕ್ಕದಲ್ಲಿ ನೋಡ್ತಿರ್ಬೇಕಾದ್ರೆ ಈ ದೃಶ್ಯ ಕಂಡು ಬಂತು ಸ್ನೇಹಿತರೆ. ಅಲ್ಲಿ ಪಕ್ಷಿಗಳು ಕಾಣ್ತಾ ಇದ್ದಾವಲ್ಲ, ಆ ಪಕ್ಷಿಗಳು ಯಾವ ಹೇಳಿ? ಈ ಪಕ್ಷಿಗೆ ಗುಬ್ಬಿ ಅಂತ ಕರಿತೀವಿ ನಾವು. ಬಹಳ ವಿರಳವಾದ ಸಂತತಿಯಾಗಿದೆ ಈ ಗುಬ್ಬಿ. ಇವಾಗ ಇಲ್ಲಿ ನನಗೆ ಆ ಗುಬ್ಬಿ ಸಂತತಿ ಕಂಡು ಬಂದಿದ್ದು ಥರ ಆಶ್ಚರ್ಯ ಮತ್ತು ಸಂತೋಷ. ಸ್ನೇಹಿತರೆ, ಕುರುಗೋಡಿನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಕುರುಗೋಡು ಪ್ರದೇಶ ಇತಿಹಾಸದ ಶಿಲಾಯುಗದ ಕಾಲದಿಂದ ಪ್ರಾರಂಭ ಆಗುತ್ತೆ. ಶಿಲಾಯುಗದ ಕಾಲದ ಮಾನವರ ವಾಸದ ನೆಲೆಗಳು, ಬರೆದ ಗುಹಾಚಿತ್ರಗಳು, ಉಪಯೋಗಿಸುತ್ತಿದ್ದ ಶಿಲಾಯುಧಗಳು ಇವುಗಳನ್ನೆಲ್ಲ ಇಲ್ಲಿ ಸಂಶೋಧನೆ ಮಾಡಲಾಗಿದೆ, ಇಲ್ಲಿ ಸಿಕ್ಕಿದ್ದಾವೆ ಅಂತ ಹೇಳಲಾಗುತ್ತೆ. ಮತ್ತು ಮಹಾಭಾರತದ ಕಾಲದಲ್ಲಿ ಕುಂತಳ ರಾಜ್ಯದ ರಾಜಧಾನಿಯಾಗಿದ್ದ ಈ ಊರು ಸುಪ್ರಸಿದ್ಧ ಅರಸ ಚಂದ್ರಹಾಸನು ಇಲ್ಲಿ ರಾಜ್ಯಭಾರ ಮಾಡಿದ್ದಾನೆ ಅಂತ ಹೇಳಲಾಗುತ್ತೆ. ಸಿಂಧು ಅರಸರು ಹಂಪಿಯನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಾಗ ಈ ಕುರುಗೋಡನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು ಅಂತ ಹೇಳಲಾಗುತ್ತೆ. ಸಿಂಧರ ಪ್ರಸಿದ್ಧ ರಾಜ 1ನೇ ರಾಚಮಲ್ಲ ಇಲ್ಲಿ ಬಹಳಷ್ಟು ದೇವಸ್ಥಾನಗಳನ್ನು ನಿರ್ಮಿಸಿದ್ದಾನೆ ಅಂತ ಹೇಳಲಾಗುತ್ತೆ. ಅದರಲ್ಲಿ ಕಲ್ಲೇಶ್ವರ, ಸಂಗಮೇಶ್ವರ, ಉಜ್ಜಾಳೇಶ್ವರ, ತ್ರಿಕೂಟೇಶ್ವರ ಈ ಥರ ಮೊದಲಾದ ಕಲಾತ್ಮಕವಾದ ಹಲವಾರು ದೇವಾಲಯಗಳನ್ನು ಇಲ್ಲಿ ನಿರ್ಮಿಸಿದ್ದಾನೆ ಅಂತ ಹೇಳಲಾಗುತ್ತೆ. ಮತ್ತು ಜೈನ ಬಸದಿಗಳನ್ನು ಆತ ನಿರ್ಮಿಸಿದ್ದ ಅಂತ ಹೇಳಲಾಗುತ್ತೆ.
ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ನಾಗದೇವರ ವಿಗ್ರಹಗಳನ್ನು ಕಾಣಬಹುದು. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಪ್ರತಿ ದೇವಸ್ಥಾನದಲ್ಲೂ ಕೂಡ ನಾಗದೇವರ ಪೂಜೆ ಕಡ್ಡಾಯವಾಗಿರುತ್ತೆ. ನಾಗ ಒಂದು 800 ವರ್ಷಗಳ ಹೈಯೆಸ್ಟ್ ಕಾನ್ಸಂಟ್ರೇಟೆಡ್ ನಾಗ ಅದು. ಅದಕ್ಕೆ ನಾಗದೋಷ ನಿವಾರಣೆ ಮಾಡ್ತಾರೆ. ಈಗ ನಾವು ನೋಡ್ತಾ ಇರತಕ್ಕಂಥ ದೃಶ್ಯ ಗಣೇಶನ ವಿಗ್ರಹ ಮತ್ತು 108 ಲಿಂಗುಗಳ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ದೃಶ್ಯ. ದೇವರ ದರ್ಶನ ಮಾಡ್ಕೊಂಡ ಮೇಲೆ ನಮಗೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ ಅಲ್ಲಿ ಅನ್ನ ಸಂತರ್ಪಣೆ ಇದೆ ಅಂತ. ಹಾಗೆ ದರ್ಶನ ಮುಗಿಸ್ಕೊಂಡು ಅನ್ನ ಸಂತರ್ಪಣೆಗೆ ಹೋಗ್ತಾ ಇದ್ದೀವಿ ಇವಾಗ. ಸ್ನೇಹಿತರೆ, ಈ ಕುರುಗೋಡು ಕ್ಷೇತ್ರಕ್ಕೆ ಮತ್ತು ನಮ್ಮ ವಿಜಯನಗರ ಸಾಮ್ರಾಜ್ಯಕ್ಕೆ ಭಾಳ ಹತ್ತಿರವಾದ ಒಂದು ನಂಟಿದೆ. ಅದೇನಂತ ಹೇಳಿದ್ರೆ, ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಹಕ್ಕ ಮತ್ತು ಬುಕ್ಕರು ಅವರ ತಂದೆಯಾಗಿರ್ತಕ್ಕಂಥ ಸಂಗಮ ಅನ್ನೋರು ಇದೇ ಊರಿನವರು ಅಂತ ಹೇಳಾಗುತ್ತೆ. ಹದಿನೆಂಟನೇ ಶತಮಾನದ ಉತ್ತರಾರ್ಧದಲ್ಲಿ ಸಿಂಧಗಿರಿಯಿಂದ ಬಂದ ಶಿವಶರಣೆ ನೀಲಮ್ಮನವರು ಕೆಳಗಿನ ಪೇಟೆಯಲ್ಲಿರುವ ಮಠದಲ್ಲಿ ವಾಸವಾಗಿರ್ತಾರೆ. ಅನೇಕ ಪವಾಡಗಳನ್ನು ಮೆರೆದು ಕುರುಗೋಡು ಪ್ರಮುಖ ಪಟ್ಟಣವಾಗಲೆಂದು ಹರಿಸಿದ್ದಾರೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರೋದು ದೊಡ್ಡ ಬಸವೇಶ್ವರ ದೇವಸ್ಥಾನದ ತೇರು ಅಥವಾ ರಥವನ್ನು ನೋಡ್ತಾ ಇದ್ದೀರಿ. ಪ್ರತಿ ವರ್ಷ ಹೋಳಿ ಪೂರ್ಣಿಮೆಯ ದಿನದಂದು ಇಲ್ಲಿ ಜಾತ್ರಾ ಮಹೋತ್ಸವ ಅಥವಾ ತೇರನ್ನು ಎಳೆಯಲಾಗುತ್ತೆ. ಶಿಲಾಯುಗದ ನೆಲೆಗಳು, ವೈವಿಧ್ಯಮಯ ದೇವಾಲಯಗಳು, ಜೈನ ಬಸದಿಗಳು ಹಾಗೂ ಬೃಹದಾಕಾರದ ಶಿಲ್ಪಗಳು ಮತ್ತು ಪ್ರವಾಸಿಗರಿಗೆ ಬೇಕಾದ ಎಲ್ಲ ಸೌಲಭ್ಯಗಳು ಇಲ್ಲಿರುವುದರಿಂದ ಇದು ಒಂದು ಪ್ರವಾಸಿ ಕೇಂದ್ರವಾಗಲು ಬಹಳ ಯೋಗ್ಯವಾದಂಥ ಒಂದು ಸ್ಥಳವಾಗಿದೆ. ಕವಿತೆ ಒಂದು ಕೆಲವೊಂದು ಉದಾಹರಣೆ ಮಳೆ ಬಂದಾಗಿಂದನೇ ಚೇಂಜ್ ಆಗ್ಬಿಡ್ತವೆ ಮ್ಯೂಸಿಕ್ ಇದೆ. ಆಮೇಲೆ ಇದು ಭಾವಗೀತೆಗಳು ಭಾಳಷ್ಟು ನನಗೆ ಇರಬೇಕು ಇರುವಂತೆ ಅಂತೇಳಿ ಒಂದು ಸಾಂಗ್ ಐತೆ, ಭಾರಿ ಇಷ್ಟ. ಸೊ ಸ್ನೇಹಿತರೆ, ಈ ದೊಡ್ಡ ಬಸವೇಶ್ವರ ದೇವಸ್ಥಾನದ ಎಕ್ಸ್ಪ್ಲೋರೇಷನ್ ನಿಮಗೆ ಹೇಗೆ ಅನಿಸ್ತು ಅಂತ ತಿಳಿಸ್ಕೊಡಿ. ಈ ಸಂಚಿಕೆಯೊಂದಿಗೆ ನಮ್ಮ ಎಕ್ಸ್ಪ್ಲೋರೇಷನ್ ಮುಗಿಸ್ತಾ ಇದ್ದೀವಿ. ಮತ್ತು ನಿಮ್ಮ ಭೇಟಿ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ಹೊಸ ಪ್ಲೇಸಲ್ಲೇ ಆಗುತ್ತೆ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ, ನಗ್ತಾಯಿರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.